Hi all, good morning. Welcome back to my YouTube ಚಾನಲ್. ಆಫ್ಟರ್ 1.5 ಮಂತ್ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿರೋದು ರೆಕಾರ್ಡ್ ಮಾಡೋದಕ್ಕೆ. ಯಾಕಪ್ಪ ಅಂತಂದರೆ ಒಂದು ವಿಡಿಯೋನ ರೆಕಾರ್ಡ್ ಮಾಡೋದು ಆ್ಯಂಡ್ ಅಪ್ಲೋಡ್ ಮಾಡೋದು ಆ್ಯಂಡ್ ಎಡಿಟಿಂಗ್ ಮಾಡೋದು ವಾಯ್ಸ್ ಕೊಡೋದು ಇಟ್ಸ್ ನಾಟ್ ಆನ್ ಈಸಿ. ನಾವು ಬಾಯಲ್ಲಿ ಹೇಳಿದಷ್ಟು ಈಸಿ ಯಾವುದೂ ಅಲ್ಲ. ನಾನು ಮುಂಚೆ ಅದೇ ಥರನೇ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಬಟ್ ಕನ್ಸಿಸ್ಟೆನ್ಸಿಯಾಗಿ ಮಾಡೋಕ್ಕಾಗ್ತಿಲ್ಲ. ಈ ಒಂದು ವೀಡಿಯೋಸ್ನ ಕಂಟಿನ್ಯೂ ಆಗಿ ಮಾಡೋಣ ಅಂತ ಎಷ್ಟು ಟ್ರೈ ಮಾಡ್ತಿದ್ದೀನಿ, ಆಗ್ತಿಲ್ಲ. ಬೇರೊಂದು ಕೆಲಸ ಬಂದಿರೋದ್ರಿಂದ ನನಗೆ ಯಾವುದು ಮಾಡೋಕ್ಕಾಗ್ತಿಲ್ಲ. ಸೊ ನಾನು ಇಲ್ಲಿಗೆ ಬಂದು ಯಾವುದೇ ಕಲರ್ ರಂಗೋಲಿನ ಯೂಸ್ ಮಾಡಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಮಾಡೋಣ, ಹಾಕೋಣ ಅಂತೇಳಿ ಇಂಟ್ರೆಸ್ಟ್ ಕೊಟ್ಟಿದ್ದೀನಿ, ಹಾಕಿದ್ದೀನಿ. ಸೊ ನನಗಿಷ್ಟ ಆಯಿತು, ಈ ರಂಗೋಲಿ ಚೆನ್ನಾಗಿ ಹಾಕಿದ್ದೀನಿ ಅಂತ ಅನ್ನಿಸ್ತು. ನನ್ನ ರಂಗೋಲಿ ಮುಗಿಯೋದ್ರಲ್ಲಿ ನಮ್ಮ ಅಗಸ್ತ್ಯ ಎದ್ದು ಆಟ ಆಡ್ತಾ ಇದ್ದಾನೆ. ಅವನ್ನ ಆಟ ಆಡಿಸ್ತಾ ಇದ್ದೀನಿ. ಮತ್ತೆ ಅವನ್ನ ಆಟ ಆಡಿ ಮಲ್ಕೊಂಡ್ರೆ ಸ್ವಲ್ಪ 1 ಅವರ್ 1.5 ಅವರ್ ಮಲಗ್ತಾನೆ. 1 ಅವರಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ನನಗೆ ನಾನೇ ಚಾಲೆಂಜ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಪಾಯಸ ಮಾಡಿಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಲೆಮನ್ ರೈಸ್ ಮಾಡ್ತಾಯಿದ್ದೀನಿ. ಲೆಮನ್ ರೈಸ್ ಮಾಡಿಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ರಿಯಲಿ ಸುಳ್ಳ ಕೇಳಬೇಕು, ನನಗೆ ಪೂಜೆ ಅಷ್ಟು ಮಾಡೋಕ್ಕೆ ಬರಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇರೋದು. ಸೊ ಸುಮ್ಮನೆ ಹೂವು ಇಟ್ಟು ಕುಂಕುಮ ಇಟ್ಟು ಇದೆಲ್ಲ ಮಾಡಿದ್ದಕ್ಕೆ ನನಗಿಷ್ಟು ಅಲಂಕಾರ ಅನ್ನಿಸ್ತಾ ಇದೆ. ಬಟ್ ಡೈಲಿ ಪೂಜೆ ಮಾಡೋರಿಗೆ ರಿಯಲಿ ಅವರೆಷ್ಟು ಮೋಟಿವೇಟ್ ಆಗಿರ್ತಾರೋ ಅಲ್ವಾ. ಸೊ ಒಳಗಡೆ ಪೂಜೆ ಆಯಿತು. ಹೊರಗಡೆ ಬಾಗಿಲಿಗೆ ಪೂಜೆ ಮಾಡಿಬಿಟ್ಟು, ಹೊರಗಡೆ ಅಲ್ಲಿ ದೇವಸ್ಥಾನ ಇದೆ ಮನೆ ಮುಂದ್ಗಡೆ, ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋಣ ಅಂತೇಳಿ ಪೂಜೆ ಮಾಡಿಕೊಂಡು, ಇಲ್ಲಿ ಏನಪ್ಪ ಅಂತಂದರೆ ಡೈಲಿ ಅಗಸ್ತ್ಯನ ಮತ್ತು ಇಲ್ಲಿರೋ ಮಕ್ಕಳೆಲ್ಲ ಆಟ ಆಡೋಕ್ಕೆ ಬರ್ತಾರೆ ಇಲ್ಲಿ ಈ ದೇವಸ್ಥಾನದ ಹತ್ರ. ಸೊ ನಾವೇ ಅಲ್ವಾ ಇಲ್ಲಿರೋದು, ಅದಕ್ಕೆ ನಾವೇ ಕ್ಲೀನ್ ಮಾಡಿಕೊಂಡು ನಾವೇ ಎಲ್ಲ ಪೂಜೆ ಮಾಡೋರು, ಪೂಜಾರಿನೂ ನಾವೇ, ಕ್ಲೀನ್ ಮಾಡೋರು ನಾವೇ, ಎಲ್ಲ ನಾವೇ ಇಲ್ಲಿ. ಸೊ ಎಸ್ ಮಾಡಿದೆ. ನನಗೂ ಪೂಜೆ ಮಾಡೋಕ್ಕೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಇವಾಗ ಬರ್ತಾಯಿದೆ. ಯಾಕಂದರೆ ಗೊತ್ತಲ್ವ ನಾವು ಸೋಂಬೇರಿಗಳಂದ್ರೆ. ಇಲ್ಲಿ ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಹನುಗೆ ಪೂಜೆ ಮಾಡ್ತಾ ಇದ್ದೀನಿ. ಪಾದ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಹನುಗೆ ಭಾಳ ಖುಷಿನ ಸೊ ಹಿಯರ್ ಕಾಲಿಗೆ ಅಡ್ಡ ಬಿದ್ದೆ. ಆ್ಯಂಡ್ ದೆನ್ ಅಗಸ್ತ್ಯ ಅಷ್ಟರೊಳಗಡೆ ಎದ್ಬಿಟ್ಟ. ಅಗಸ್ತ್ಯನ ಒಂದು ಫೋಟೋ, ಅವನಿಗೇನು ಚಡ್ಡಿ ಹಾಕಿಲ್ಲ, ಏನು ಹಾಕಿಲ್ಲ, ಅದಕ್ಕೆ ಕೈ ಅಡ್ಡ ಇಟ್ಕೊಂಡು ಹಾಕಿದ್ದೀವಿ. ಇನ್ನು ಮಧ್ಯಾಹ್ನ ಆಯಿತು, ನಮ್ಮದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆಯಿತು. ಪಾರ್ಸಲ್ ಬಂತು ಅಗಸ್ತ್ಯದು ಸೈಕಲ್. ಈ ಸೈಕಲ್ನ ಯಾಕಪ್ಪ ಇಷ್ಟು ಅರ್ಲಿ ಬುಕ್ ಮಾಡಿದ್ವಿ ಅಂತಂದರೆ ಅವನಿನ್ನ 10 ಮಂತ್ಸ್ ಕಂಪ್ಲೀಟ್ ಆಯಿತು ಇವಾಗ. ಸೊ ಅಲ್ಲಿ ಕೆಳಗಡೆ ಆಟ ಆಡ್ಸೋಕ್ಕೆ ಹೋದರೆ ಅಲ್ಲಿ ಲಿಖಿತ ಅನ್ನೋ ಹುಡುಗಿದು ಸೈಕಲ್ ತೊಗೊಂಡು ಬರ್ತಾಳೆ ಆ ಹುಡುಗಿ. ಅಲ್ಲಿ ಅಭಿ, ಅಕ್ಷಯ್ ಆ್ಯಂಡ್ ಅಗಸ್ತ್ಯ ಮೂವರು ಜಗಳ ಆಡ್ತಾರೆ. ಅವನು ಹತ್ಕೊಂಡ್ರೆ ಇವ್ನು ಆಳ್ತಾನೆ, ಇವ್ನು ಹತ್ಕೊಂಡ್ರೆ ಅವನು ಆಳ್ತಾನೆ. ಅದರಿಂದ ಹೋಗ್ಲಿ ಸುಮ್ಮನೆ ಒಂದು ತರಿಸ್ಬಿಡೋಣ ಅಂತೇಳಿ ತರಿಸಿದ್ದೀವಿ. ಇವು ಪೀಸ್ ಬಂದಿದ್ದಾವೆ. ಇವನ್ನೆಲ್ಲ ಅಟ್ಯಾಚ್ ಮಾಡಬೇಕು ಅನಿಸುತ್ತೆ. ಅದಕ್ಕೆ ನಮ್ಮ ಮನು ಬಂದ ಮೇಲೇ ಅಟ್ಯಾಚ್ ಮಾಡಿಸ್ಬೇಕು. ಇವನ್ನೆಲ್ಲ ಸಂಜೆ ಬಂದರೆ ಮಾಡಿಸ್ಬಿಡ್ತೀನಿ. ಸೊ ಅದರಿಂದ ನಾವು ಅಷ್ಟು ಅರ್ಲಿಯಾಗಿ ನಾವು ಸೈಕಲ್ನ ತಂದಿರೋದು. ಆ್ಯಂಡ್ ದೆನ್ ಹೊರಗಡೆ ಹೋಗ್ತಾಯಿದ್ದೀವಿ. ಯಾಕಂದರೆ ಅಗಸ್ತ್ಯಗೆ ಈಗ 11 ಮಂತ್ ರನ್ನಿಂಗಲ್ಲಿದೆ, ಮೀನ್ಸ್ ಸ್ಟಾರ್ಟ್ ಆಗಿದೆ. ಅದರಿಂದ ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂಥೇಳಿ, ಮೀನ್ಸ್ ಬೋರ್ಡ್ ಮಾಡಿಸ್ಬಿಡೋಣ ಕಂಪ್ಲೀಟಿ. ಇಲ್ಲಿ ಏನು ಫೋಟೋಶೂಟ್ ಮಾಡಿಸೋಣ. ಫೋಟೋಶೂಟ್ ಮೀನ್ಸ್ ನಮಗೊಂದು ಮೆಮೊರೇಬಲ್ ಆಗಿರಲಿ ಈ ಹೇರ್ಸು ಅಂಥೇಳಿ ಹೋಗಿ ಫೋಟೋ ತೆಗೆಸ್ಕೊಂಡು ಮತ್ತೆ ಬಂದು ಅಗಸ್ತ್ಯ ಸೈಕಲ್ನ ಅಟ್ಯಾಚ್ ಎಲ್ಲ ಮಾಡಿಬಿಟ್ಟು ಆಟ ಆಡಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.